ಹಾಯ್ ಗುಡ್ ಮಾರ್ನಿಂಗ್ ಕಾಫಿ ಮಾರ್ನಿಂಗ್. ನಾನು ಕಾಫಿ ಕತೆಗಳು ಹೇಳಿ ತುಂಬ ದಿನ ಆಯಿತು, ಅದಕ್ಕೆ ಇವತ್ತೊಂದು ಕತೆ ಹೇಳೋಣ ಅಂತ. ನಾವು ಚಿಕ್ಕವರಿದ್ದಾಗ ಅಂದರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಓಪನ್ ಥಿಯೇಟರ್ಸ್ ಅಂತ, ಬ್ಯಾಂಗ್ಳೂರಲ್ಲಿ ಕೂಡ ಇದೆ, ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾವು ಚಿಕ್ಕವರಿದ್ದಾಗ ಥಿಯೇಟರ್ಗಳಿಗೆ ಹೋಗಿ ಎಲ್ಲರೂ ಮೂವೀಸ್ ನೋಡ್ತಾ ಇರಲಿಲ್ಲ. ಈ ಹಳೆ ಮೂವೀಸು ಯಾವ್ದಾದ್ರು ಕ್ಯಾಸೆಟ್ಸ್ ಬಂದರೆ ಹಾಕ್ಕೊಂಡು, ಅಂದರೆ ಅವಾಗೆಲ್ಲ ವಿ ಸಿ ಆರ್ ಪ್ಲೇಯರ್ಸ್ ಈ ಥರ ಇರ್ತಾಯಿತ್ತು. ಹೇಗೆ ಅಂತಂದರೆ ಟಿ ವಿ ಕೂಡ ರೆಂಟಿಗೆ ತರ್ತಾಯಿದ್ರು. ಊರವರೆಲ್ಲ ಡಿಸ್ಕಸ್ ಮಾಡಿ ಒಂದು 4-5 ಮೂವೀಸ್ ಹೆಸರುಗಳನ್ನ ಸೆಲೆಕ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಆ ಕ್ಯಾಸೆಟ್ಸ್ ತರ್ತಾಯಿದ್ರು. ತಂದುಬಿಟ್ಟು ಟಿ ವಿ ಮತ್ತು ಕ್ಯಾಸೆಟ್ಸು ವಿ ಸಿ ಆರ್ ಪ್ಲೇಯರ್ ಎಲ್ಲ ರೆಂಟಿಗೆ ತಂದು ಯಾವುದಾದ್ರು ಓಪನ್ ಸ್ಪೇಸಲ್ಲಿ, ಇಲ್ಲಾಂದರೆ ಯಾವುದಾದ್ರು ಮನೆ ಕಾಂಪೌಂಡ್ ತುಂಬ ದೊಡ್ಡದಾಗಿರುತ್ತಲ್ಲ, ಖಾಲಿ ಇರುತ್ತೆ, ತೋಟ ಎಲ್ಲ ಇರಲ್ಲ, ಆ ಥರ ಕಾಂಪೌಂಡ್ಗಳಲ್ಲಿ ಪ್ಲೇ ಮಾಡ್ತಿದ್ರು ನೈಟ್ ಟೈಮ್. ಅದಕ್ಕೂ ಮುಂಚೆ ಮನೆಯಲ್ಲಿರೋ ಹೆಂಗಸರು ಗಂಡಸರು ಎಲ್ಲ ಕೆಲಸಗಳನ್ನ ಮುಗಿಸಿ ಸಂಜೆ ಮೂವಿ ನೋಡೋಕ್ಕೆ ಸ್ನ್ಯಾಕ್ಸ್ ಅಂದರೆ ಅವ್ರಿಗಷ್ಟೇ ಮಾಡ್ಕೊತಿರ್ಲಿಲ್ಲ, ಊರಲ್ಲಿರೋರು ಎಲ್ರಿಗೂ ಹಂಚೋಕ್ಕೆ ಸ್ನ್ಯಾಕ್ಸ್ ಮಾಡ್ಕೊತಿದ್ರು. ಅಂದರೆ ಮೂವಿ ನೋಡೋಕ್ಕೆ ಬರೋರಿಗೆ ಅಷ್ಟೇ ಅಲ್ಲದೆ ಸೆಂಟರಲ್ಲಿ ನಿದ್ದೆ ಬರಬಾರ್ದು ಅಂತಲೂ ಕೂಡ ಒಬ್ಬೊಬ್ಬರೇ ಎದ್ದೋಗಿ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಸಪ್ಲೈ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು. ಈ ಬೆಳದಿಂಗಳು ರಾತ್ರಿ ಎಲ್ಲ ಓಪನ್ ಸ್ಪೇಸಲ್ಲಿ ಚಾಪೆಗಳು ಹಾಸ್ಕೊಂಡು, ಇಲ್ಲ ಏನಾದರೂ ಕೆಳಗಡೆ ಹಾಸ್ಕೊಂಡು ಮಕ್ಕಳೆಲ್ಲ ಅಲ್ಲೇ ಮಲ್ಕೊಂಡ್ಬಿಡ್ತಾಯಿದ್ರು. ದೊಡ್ಡವರೆಲ್ಲ ರಾತ್ರಿಯೆಲ್ಲ ಟಿ ವಿ ನೋಡ್ತಾಯಿದ್ರು, ಮೂವೀಸ್ ನೋಡ್ತಾಯಿದ್ರು, ಡಿಸ್ಕಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಆವಾಗ ಒಂಥರ. ಅಂದರೆ ಈ ಹಳ್ಳಿಗಳಲ್ಲಿ ಕೆಲವೊಂದು ಮೆಮೊರೀಸ್ ಇರುತ್ತಲ್ವ, ಅದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಸುಮಾರು ಜನ ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ಮೇ ಬಿ ಈಗ ಅದೆಲ್ಲ ರೀಕ್ರಿಯೇಟ್ ಮಾಡ್ತಿದ್ದಾರೆ, ಈ ಓಪನ್ ಥಿಯೇಟರ್ಸ್ ಇದನ್ನೆಲ್ಲ. ಚೆನ್ನಾಗಿರುತ್ತೆ. ಬಟ್ ಆವಾಗಿನ ಥರ ಎಲ್ಲರ ಮನೆಯಲ್ಲೂ ಸ್ನ್ಯಾಕ್ಸು ಕಾಫಿ ಎಲ್ಲ ಮಾಡ್ಕೊಂಬಂದು ಕೊಡಲ್ಲ. ಇವಾಗ ನಾವೇ ದುಡ್ಡು ಕೊಟ್ಟು ಖರ್ಚು ಮಾಡಿ ತೊಗೋಬೇಕು. ನೈಸ್. ಓಕೆ, ನಿಮಗೂ ಹಾಗೆ ಏನಾದರೂ ಮೆಮೊರೀಸ್ ಇದ್ದರೆ ತಿಳಿಸಿ. ನಾನು ಹೇಳಲ್ಲ, ನೀವೇ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಬಾಯ್.